Hello, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ನಾನು ಹೇಳ್ತಾ ಇರೋದು BSNL ವೇಕೆನ್ಸೀಸ್ ಬಗ್ಗೆ. ಸೊ BSNL ಟೋಟಲಿ 100 ಪೋಸ್ಟ್ ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 26 ವೇಕೆನ್ಸೀಸ್ ಕ್ರಿಯೇಟ್ ಆಗಿದೆ. ಸೊ ಏನು ಪೋಸ್ಟ್ ಅಪ್ಪ ಅಂತ ಅಂದರೆ ಜೂನಿಯರ್ ಟೆಲಿಕಾಮ್ ಆಫೀಸರ್ ಅಂತ. ಓಕೆನಾ, ಇದು ಒಂದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ BSNL ಅಲ್ಲಿ. ಸೊ ಎಲ್ಲ ಥರ ಗುಡ್ ಫೆಸಿಲಿಟೀಸು ಇರುತ್ತೆ. ನಿಮಗೇನಾದರೂ ಇದರಲ್ಲಿ ಕ್ವಾಲಿಫೈಡ್ ಆಗಿದ್ರೆ, ನಿಮಗೆ ಆ ಕ್ವಾಲಿಫಿಕೇಷನ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಬೇಕಾದ್ರೆ ಪ್ರೊಸೀಜರ್ ಗೊತ್ತಾಗಬೇಕಂದ್ರೆ ಖಂಡಿತವಾಗ್ಲೂ ನೀವು ನನ್ನ ಲಾಸ್ಟ್ ತನಕ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಓಕೆನಾ, ಸೊ ಸ್ಯಾಲ್ರಿ ಏನು ಅಂತ ಅಂದರೆ 16,500 ಇಂದ 40,500 ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ಎಜುಕೇಷನ್ಸ್ ಬಂದು BE BTech ME MTech ಮತ್ತು MSc ಮಾಡಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಇದು ಮಾಡಿರಬೇಕು. ಓಕೆ, ಏಜ್ ಲಿಮಿಟ್ಸ್ ಬಂದು ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 30 ಇಯರ್ಸ್ ಅಂತ ಹೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. OBC ಅವ್ರಿಗೆ 3 ಇಯರ್ಸ್ ಇದೆ, SC STs ಅವ್ರಿಗೆ 5 ಇಯರ್ಸ್ ಅಂತ ತನಕ ಇದೆ. ಓಕೆನಾ, ಸೊ ಅಪ್ಲಿಕೇಶನ್ ಫೀಸ್ ಖಂಡಿತವಾಗ್ಲೂ ಇದೆ. ನೀವೇನಾದರೂ ಆನ್ಲೈನ್ ಅಪ್ಲೈ ಮಾಡ್ತಾ ಇದ್ದಾಗ ನಿಮಗೆ ಅಪ್ಲಿಕೇಶನ್ ಫೀಸ್ ಅನ್ನೋದು ಒಂದು ಲಿಂಕ್ ಬರುತ್ತೆ. ಸೊ ಆ ಅಪ್ಲಿಕೇಶನ್ ಫೀಸ್ ನೀವು ಕಟ್ಟಬೇಕಾಗುತ್ತೆ. ಯಾವ್ಯಾವ್ಗೆ ಅಂತ ಹೇಳ್ತೀನಿ ನೋಡಿ. ಇವಾಗ SC ST ಮತ್ತು PWD ಅವ್ರಿಗೆ 1000 ಅಂತ ಇದೆ, ಬೇರೆ ಕ್ಯಾಟಗರಿ ಅವ್ರಿಗೆ 2000 ಅಂತ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ. ಮತ್ತೆ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಆಗಿರುತ್ತೆ. ಸೊ ನೀವು ಫೋನ್ ಪೇ ಅದೇ ಗೂಗಲ್ ಪೇ ಮಾಡಬೇಕಾಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ 3 ಥರ ಇದೆ. ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನೋದು ನಡೆಯುತ್ತೆ, ಅದು ಫಸ್ಟ್ ರೌಂಡ್ ಆಗಿರುತ್ತೆ. ಸೆಕೆಂಡ್ ರೌಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ. ಥರ್ಡ್ ರೌಂಡು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನೋದು ಮಾಡ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್. ನಿಮ್ಗೇನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ರೆ ಕೆಳಗಡೆ ಹಾಕ್ತಾ ಇದ್ದೀನಿ ನೋಡಿ ವೆಬ್ಸೈಟು. ಸೊ ಈ ವೆಬ್ಸೈಟ್ bsnl.co.in. ಸೊ ಈ ವೆಬ್ಸೈಟಿಗೆ ಹೋಗಿ ನೀವು ಇದು ತಗೊಂಡ್ರೆ ಲಿಂಕ್ನ ಪ್ರೆಸ್ ಮಾಡಿದ್ರೆ, ಗೂಗಲ್ ಸರ್ಚ್ಗೆ ಹೋಗಿ ಈ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಸೊ ಆ ಅಪ್ಲಿಕೇಶನ್ ಫಾರ್ಮು ನೀವು ಎಷ್ಟೊಂದು ಜಾಬ್ ಅಪ್ಲೈ ಮಾಡಿರ್ತೀರಲ್ಲ, ಸೊ ಸೇಮ್ ನಿಮ್ಮ ಹೆಸರು, ನಿಮ್ಮ ಏಜು ಮತ್ತು ನಿಮ್ಮ ಕ್ಯಾಸ್ಟು ಎಲ್ಲ ಇರುತ್ತೆ. ಎಲ್ಲ ನೀವು ಕಂಪ್ಲೀಟಾಗಿ ಡೀಟೇಲ್ ಹಾಕೊಂಡು ಬರಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೋಬೇಕಾಗುತ್ತೆ. ಏನಪ್ಪ ಅದು ಡಾಕ್ಯುಮೆಂಟ್ಸ್ ಅಂದರೆ, ಒಂದು ಇಮೇಲ್ ID ಮತ್ತು ಫೋನ್ ನಂಬರು ಕರೆಕ್ಟ್ ಆಗಿರಬೇಕು. ಓಕೆನಾ, ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವರು ಅಂದರೆ ಕರೆಕ್ಟ್ ಆಗಿರಬೇಕು. ಇಮೇಲ್ ID ಮತ್ತು ಫೋನ್ ನಂಬರು, ಮತ್ತು ID ಪ್ರೂಫ್ ಅಂದರೆ ಆಧಾರ್ ಕಾರ್ಡು, ಅದು ಏಜ್ಗೂ ಆಗುತ್ತೆ ಮತ್ತು ID ಪ್ರೂಫ್ ಆಗೂ ಆಗುತ್ತೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ನೀವು ಏನು ಓದಿದ್ದೀರಾ, BE ಮಾಡಿದ್ದೀರಾ, ME ಮಾಡಿದ್ದೀರಾ, BTech ಮಾಡಿದ್ದೀರಾ ಅಂತ ಗೊತ್ತಾಗಕ್ಕೆ ಒಂದು ಎಜುಕೇಷನ್ ಸರ್ಟಿಫಿಕೇಟ್, ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಒಂದು ರೆಸ್ಯೂಮಿನ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ಇದ್ರ ಜೊತೆಗೆ ನಿಮಗೆ ಬೇರೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು, ಇಲ್ಲ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ ಅನ್ನೋದಿದ್ರೆ ಖಂಡಿತವಾಗ್ಲೂ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಏನಾಗಿರುತ್ತೆ, ನೀವು ನಿಮ್ಮ ಡೀಟೇಲ್ಸ್ ಫಸ್ಟ್ ಫಿಲ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ಸ್ ಅಂತ ಇರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ, ಏನು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ಅಪ್ಲಿಕೇಶನ್ ಫೀಸ್ ಅನ್ನೋದು ಬರುತ್ತೆ. ನಿಮ್ಮ ಕ್ಯಾಟಗರಿಗೆ ನೀವು ಏನು ಅಪ್ಲಿಕೇಶನ್ ಫೀಸ್ ಇತ್ತು ಅಂದರೆ 1000 2000 ಅದು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಪೇ ಮಾಡಬೇಕಾಗುತ್ತೆ. ಓಕೆನಾ, ಸೊ ಲಾಸ್ಟಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಅಲ್ಲಿ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಆ ರೆಫರೆನ್ಸ್ ನಂಬರು ತುಂಬಾ ಇಂಪಾರ್ಟೆಂಟು. ಒಂದು ಫೋಟೋ ತಗೊಂಡು ಇಟ್ಕೊಳ್ಳಿ. ಸೊ ನಿಮಗೆ ಮುಂದೆ ಏನಾದರೂ ವೆರಿಫೈ ಮಾಡಬೇಕು ಅಂತಂದರೆ ಆ ರೆಫರೆನ್ಸ್ ನಂಬರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟೇ ಇದು. ಆ್ಯಂಡ್ ಇದು ಸ್ಟಾರ್ಟ್ ಆಗಿದ್ದು 4th ಜೂನ್ ಸ್ಟಾರ್ಟ್ ಆಗಿದೆ, ಅಂದರೆ 1 ವೀಕ್ ಆಗಿದೆ ಸ್ಟಾರ್ಟ್ ಆಗಿ. ಆ್ಯಂಡ್ ನಿಮಗೆ ಇದು ಲಾಸ್ಟ್ ಡೇಟ್ ಬಂದು 3rd ಜುಲೈ ಅಂತ ಹೇಳಿದ್ದಾರೆ. ಸೊ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಈ ಕ್ವಾಲಿಫಿಕೇಷನ್ ಇದೆ ಅಂದರೆ BE BTech ME MTech MSc ಯಾರ್ಯಾರು ಮಾಡಿದ್ದೀರಾ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ. ಒನ್ಸ್ ಅಪ್ಲೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಓಕೆನಾ, ಸೊ ಸೆಲೆಕ್ಟ್ ಆದರೆ ಇಟ್ಸ್ ವೆರಿ ಗುಡ್. ಸೆಲೆಕ್ಟ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಬೇರೆ ಎಷ್ಟೊಂದು ಹೇಳ್ಕೊಂಡು ಹೋಗ್ತೀನಲ್ಲ, ನಂದು ಜಾಬ್ ಅಪ್ಡೇಟ್ಸಲ್ಲಿ ಖಂಡಿತವಾಗ್ಲೂ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು. ಓಕೆನಾ, ಸೊ ಇಷ್ಟ ಆಗಿತ್ತು ಇವತ್ತು BSNL ವೇಕೆನ್ಸಿ ಬಗ್ಗೆ ಹೇಳೋದಕ್ಕೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಪುಟ್ಟ ಲೈಕ್ ಅಂತ ಕೊಡಿ, ಮತ್ತೆ ಫಾಲೋ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಟಾಟಾ, ಬಾಯ್.